ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತನವಾದ AI-171 ವಿಮಾನದ ಬ್ಲ್ಯಾಕ್ ಬಾಕ್ಸ್ ಇದೀಗ ಪತ್ತೆಯಾಗಿರುವಂಥದ್ದು. ಏರ್ ಇಂಡಿಯಾ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದ್ದು, ಬ್ಲ್ಯಾಕ್ ಬಾಕ್ಸ್ನಲ್ಲಿ ವಿಮಾನ ದುರಂತದ ರಹಸ್ಯ ಇರಲಿದೆ. ಬ್ಲ್ಯಾಕ್ ಬಾಕ್ಸ್ ವಶಕ್ಕೆ ಪಡೆದುಕೊಂಡಿದ್ದಾರೆ DGCA ಅಧಿಕಾರಿಗಳು. ವಶಕ್ಕೆ ಪಡೆದು DGCA ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಯಾವುದೇ ವಿಮಾನ ಅಪಘಾತವಾದಾಗ ನಂತರದಲ್ಲಿ ತನಿಖೆಗೆ ಬಹಳ ಅತ್ಯಂತ ಪ್ರಮುಖ ಪಾತ್ರ ವಹಿಸೋದು ಈ ಬ್ಲ್ಯಾಕ್ ಬಾಕ್ಸ್. ಹಾಗಾಗಿ ಇದೀಗ ಬ್ಲ್ಯಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚಲಾಗಿದೆ. ಇನ್ನು ಎಷ್ಟು ಸುರಕ್ಷಿತವಾಗಿರುತ್ತೆ ಅಂತ ಹೇಳಿ ಕೂಡ ನೋಡಬೇಕಾಗತ್ತೆ. ಅಂತ ಹೇಳಿದ್ರೆ ಅಷ್ಟೊಂದು ದೊಡ್ಡ ವಿಮಾನ ಪತನವಾಗಿ ಅದೇನೇ ಆಘಾತ ಆದ್ರೂ ಕೂಡ ಬ್ಲ್ಯಾಕ್ ಬಾಕ್ಸ್ಗೆ ಹಾಗಾದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ವಾ ಅಂತ ಹೇಳಿ ಸಾಕಷ್ಟು ಜನರ ಪ್ರಶ್ನೆ ಇರುತ್ತೆ. ಆದರೆ ಅಷ್ಟೊಂದು ಸುರಕ್ಷಿತವಾಗಿ ಆ ಬ್ಲ್ಯಾಕ್ ಬಾಕ್ಸ್ ಅನ್ನ ಪತ್ತೆ ವಿನ್ಯಾಸವನ್ನ ಮಾಡಲಾಗಿರುತ್ತೆ. ಹಾಗಾಗಿ ಭೀಕರ ಅಪಘಾತ ಆದಂತ ಸಂದರ್ಭದಲ್ಲಿಯೂ ಕೂಡ ಬ್ಲ್ಯಾಕ್ ಬಾಕ್ಸ್ಗೆ ಏನು ಹಾನಿ ಆಗೋದಿಲ್ಲ. ಹಾಗಾಗಿ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಈ ವಿಮಾನ ದುರಂತದ ರಹಸ್ಯವು ಅಡಗಿದೆ. ಬ್ಲ್ಯಾಕ್ ಬಾಕ್ಸ್ ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ DGCA ಅಧಿಕಾರಿಗಳು. ನಂತರದಲ್ಲಿ ತನಿಖೆಯಲ್ಲಿ ಹೊರಬೀಳಲಿದೆ. ಅಂದ್ರೆ ಮಧ್ಯಾಹ್ನ 1:38ಕ್ಕೆ ಟೇಕ್ ಆಫ್ ಆಗುತ್ತೆ ವಿಮಾನ. ಮರುಕ್ಷಣವೇ ವಿಮಾನ ಪತನವಾಗತ್ತೆ. ಹಾಗಾದ್ರೆ ಯಾಕೆ ಈ ರೀತಿ ಆಯಿತು? ಒಂದು ವೇಳೆ ಪೈಲಟ್ನ ದೋಷನ ಅಥವಾ ಮೇಡೆ ಅಂತ ಹೇಳಿ ATCಗೆ ಕರೆಯನ್ನ ಮಾಡಲಾಗತ್ತೆ. ಆ ಒಂದು ನಿಮಿಷದಲ್ಲಿ ಏನ್ ಆಯಿತು ಅವೆಲ್ಲ ಸಂಗತಿಗಳನ್ನ ಕೂಡ ಈ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ತಿಳಿದು ಬರಲಿದೆ. ಹಾಗಾಗಿ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ DGCA ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತನವಾದ AI-171 ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಇದುವರೆಗೂ ಕೂಡ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆಗಿಲ್ಲ ಅನ್ನೋದರ ಕುರಿತಂತೆಯೇ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಹಾಗಾದ್ರೆ ಬ್ಲ್ಯಾಕ್ ಬಾಕ್ಸ್ ಯಾಕೆ ಪತ್ತೆ ಆಗಿಲ್ಲ ಅಂತ ಹೇಳಿ ಇದೀಗ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದ್ದು DGCA ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಅಂದ್ರೆ DGCA ಅಧಿಕಾರಿಗಳು ಈ ಬ್ಲ್ಯಾಕ್ ಬಾಕ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ಈ ಒಂದು ದುರಂತಕ್ಕೆ ನಿಖರ ಕಾರಣ ಏನು ಅನ್ನೋದು ನಂತರ ತನಿಖೆಯಲ್ಲಿ ಗೊತ್ತಾಗಲಿದೆ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ವಿಮಾನ ದುರಂತದ ಎಲ್ಲ ರಹಸ್ಯಗಳು ಕೂಡ ಅಡಗಿರಲಿದೆ. ಯಾವುದೇ ವಿಮಾನ ಅಪಘಾತವಾದ ನಂತರದಲ್ಲಿ ತನಿಖೆಯ ಸಂದರ್ಭದಲ್ಲಿ ಈ ಬ್ಲ್ಯಾಕ್ ಬಾಕ್ಸ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.